ಎಲ್ಲರಿಗೂ ಅಯ್ಯೋ ಅಂದೆ, ಆದರೆ ಇವತ್ತು ನಿನ್ನ ಜೊತೆಗೆ ಯಾರೂ ಇಲ್ಲ. ಈಗ ಕಷ್ಟ ಆಗಲಿ ಸುಖ ಆಗಲಿ ನೀನೇ ಅನುಭವಿಸ್ಬೇಕು. ನಿನ್ನ ನೋವು ಕೇಳೋಕ್ಕಾಗಲಿ, ಕಷ್ಟ ಕೇಳೋಕ್ಕಾಗಲಿ, ಕಣ್ಣೀರು ಒರೆಸೋಕ್ಕಾಗಲಿ ಯಾರೂ ಇಲ್ಲ ನಿನ್ನ ಜೊತೆಗೆ. ಯಾರೂ ಇಲ್ಲ ನಿನ್ನ ಜೊತೆಗೆ. ಒಂಟಿಯಾಗಿ ಎದುರಿಸ್ತಾ ಇದೀಯಾ, ಒಂಟಿಯಾಗಿ ಎಲ್ಲ ನೋವನ್ನ ನುಂಗ್ತಾ ಇದೀಯಾ. ಬದುಕಲ್ಲಿ ಒಂದು ಸತ್ಯ ಹೇಳ್ತಿದ್ದೀನಿ, ಇವತ್ತು ನೀನು ಬದುಕಿರೋದೇ ಹೆಚ್ಚು. ಬದುಕಿರೋದೇ ಹೆಚ್ಚು. ನೀನು ನಿನ್ನ ಜೀವನದಲ್ಲಿ ಎದುರಾಗಿರುವಂಥ ಕಷ್ಟಗಳನ್ನು, ಅವಮಾನಗಳನ್ನು, ನೋವನ್ನು ನೆನೆಸ್ಕೊಂಡ್ಬಿಟ್ರೆ ನೀನು ಖಂಡಿತ ಬದುಕಿರೋದೇ ಹೆಚ್ಚು. ಆದರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ನಿನಗೆ ಇಲ್ಲಿ ನೀನು ಅರ್ಥ ಮಾಡ್ಕೋಬೇಕಾದಂಥ ಸತ್ಯ ಏನಂತ ಅಂದರೆ, ನಿನ್ನ ಒಳ್ಳೆತನನೇ ನಿನಗೆ ಮುಳ್ಳಾಗಿದೆ. ಇದಕ್ಕೆಲ್ಲ ಕಾರಣ ನಿನ್ನ ಒಳ್ಳೆತನ. ನಿನ್ನ ಯಾರ್ಯಾರು ನಂಬಿಸ್ಬೇಕಿತ್ತೋ ನಂಬಿಸಿದ್ದಾಯಿತು, ನಿನ್ನಿಂದ ಏನು ಸಹಾಯ ಪಡಿಬೇಕೋ ಪಡೆದಿದ್ದಾಯಿತು, ಹೆಂಗೆ ಹೋಗಬೇಕೋ ಹೋಗಿದ್ದು ಆಯಿತು. ಚೆನ್ನಾಗೂ ಕೂಡ ಇದ್ದಾರೆ. ನಿನ್ನ ನೋವಾಗಲಿ ನಿನ್ನ ಕಣ್ಣೀರಾಗಲಿ ಕೇಳ್ತಾ ಇದ್ದಾರಾ? ಸಾಧ್ಯನೇ ಇಲ್ಲ. ನಿನ್ನ ಕಷ್ಟ ಗುರಿ ಮಾಡಿದ್ದಾಯಿತು. ನನ್ನವರು ಅಂತ ಎಲ್ಲ ಬಡ್ಕೊಂಡೆ, ಎಲ್ಲ ಮಾಡಿದೆ. ಯಾರಿದ್ದಾರೆ ನಿನ್ನ ಜೊತೆಗೆ? ಈಗ ಕಣ್ಣೀರು ಹಾಕಬೇಕು. ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕಣ್ಣೀರು ಹಾಕಬೇಕು. ಯಾರ ಹತ್ರ ಹೇಳ್ಕೊಳಕ್ಕಾಗದಿರಷ್ಟು ನೋವಿದೆ. ಯಾರ ಹತ್ರ ಹೇಳ್ಕೊಂಬಿಟ್ರೆ ತಪ್ಪಾಗಿ ತಿಳ್ಕೊತಾರೆ. ಹೇಳ್ಕೊಳೋಕ್ಕೂ ಕೇಳೋಕ್ಕೂ ಕೂಡ ಯಾರಿಲ್ಲ ನಿನಗೆ. ಯಾರು ಕೂಡ ಇಲ್ಲ. ಈ ಮಾತು ನಿನಗೆ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಇಲ್ಲ ನಿನಗೆ. ಆದರೆ ಇವತ್ತು ನೀನು ಬದುಕಿ ಉಳಿದಿದೆಯಾ ಅಂತ ಅಂದರೆ ನಿನ್ನ ಒಳ್ಳೆತನ ನಿನಗೆ ಮುಳ್ಳಾಗಿದೆ ಒಂದು ಸೈಡು, ಆದರೆ ನಿನ್ನ ಒಳ್ಳೆತನ ಕೂಡ ಕಾಪಾಡಿದೆ. ನನಗೆ ಬೇಜಾರಲ್ಲಿ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಯಾರೂ ಕೂಡ ತಪ್ಪು ತಿಳ್ಕೊಬೇಡಿ. ಬೇಜಾರಲ್ಲಿ ಒಂದು ಮಾತು ಹೇಳ್ತೀನಿ. ಪಾಪ ನಿನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ಪುಣ್ಯಾತ್ಮರು ರಾಯರು ಕೂಡ ಕೈ ಹಿಡಿಯೋದು ತಡ ಮಾಡ್ತಾ ಇದ್ದಾರೆ. ನೊಂದು ಬೆಂದು ಜೀವನ ಸಾಕಾಗಿ ರಾಯರಿದ್ದಾರೆ ನನ್ನ ಪಾಲಿಗಂತ ನಂಬಿದಂಥ ನಿನಗೂ ಕೂಡ ರಾಯರು ಸ್ವಲ್ಪ ತಡ ಮಾಡಿದ್ದಾರೆ. ಆ ವಿಷಯದಲ್ಲಿ ನನಗೂ ಕೂಡ ಬೇಜಾರಿದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಬೇಜಾರಿದೆ. ಆದರೆ ರಾಯರು ಸುಮ್ಮನೆ ಯಾರನ್ನೂ ಸಮೇತ ಕಾಯಿಸಲ್ಲ. ಯಾರನ್ನೂ ಕೂಡ ಸುಮ್ಮನೆ ಕಾಯಿಸಲ್ಲ. ನಿನಗಿವತ್ತು ಬದುಕಿಸಿರೋದೇ ರಾಯರು. ನೀನು ಬದುಕಿಗೆ ಅರ್ಥ ತಂದು ಕೊಡೋಗೋಸ್ಕರನೇ ಬದುಕಿಸಿದ್ದಾರೆ ನಿನ್ನ. ಒಂದು ಹೇಳ್ತೀನಿ ನಿನಗೆ, ನೀನು ಬಿಟ್ಬಿಡ್ಬೋದು. ನಿನಗೆ ಅನ್ಯಾಯ ಮಾಡಿದವ್ರಿಗೆ, ನಿನ್ನ ಜೀವನದಲ್ಲಿ ಆಟ ಆಡಿದವ್ರಿಗೆ ನೀನು ಬಿಟ್ಬಿಡ್ಬೋದು. ಅದನ್ನು ನೀನು ಹಾಕಿದಂಥ ಒಂದೊಂದು ಕಣ್ಣೀರಿನ ಹನಿ ಕೂಡ ಖಂಡಿತ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ, ಮಾತನ್ನ ನೆನ್ಪಿಟ್ಕೊಂಬಿಡು. ನೀನು ಹಾಕಿದಂಥ ಒಂದೊಂದು ಕಣ್ಣೀರಿನ ಹನಿಗೂ ಕೂಡ ಖಂಡಿತವಾಗ್ಲೂ ಕೂಡ ನೀನು ಹಾಕಿದಂಥ ಕಣ್ಣೀರು ಖಂಡಿತ ಒಂದೊಂದು ಹನಿ ಕೂಡ ಅವ್ರನ್ನ ಸುಮ್ಮನೆ ಬಿಡಲ್ಲ. ಯಾಕಂದರೆ ಅಷ್ಟು ನಂಬಿದ್ದೆ, ಅಷ್ಟು ನಂಬಿಸಿದ್ರು ನಿನಗೆ, ಯಾಕಂದರೆ ನಿನ್ನ ಪಾಡಿಗೆ ನೀನಿದ್ದಂಥ ಜೀವನದಲ್ಲಿ ತಾನಾಗೇ ಬಂದು ಇಲ್ದಿರೋ ಆಸೆ ಆಕಾಂಕ್ಷೆಗಳನ್ನ ಹುಟ್ಟಿಸಿ, ಇಲ್ಲದೇ ಇರೋದು ಎಲ್ಲವನ್ನೂ ಕೂಡ ಹಿಂಗೆ ಇರ್ತೀನಿ ಅನ್ನೋ ರೀತಿ ನೀನು ನಂಬಿಸಿ, ವಿಪರೀತ ಏನೆಲ್ಲ ನಿನ್ನ ಜೊತೆಗೆ ನಡ್ಕೊಂಡು ಈಗ ಯಾರೋ ಏನೋ ಅನ್ನೋ ರೀತಿ ಬಿಟ್ಟೋಗ್ಬಿಟ್ರು. ಇಲ್ಲಿ ಅರ್ಥ ಮಾಡ್ಕೊ, ಯಾರಿಗ್ಯಾರು ಸಹ ಆಗೋದಿಲ್ಲ. ಯಾರಿಗ್ಯಾರು ಸಹ ಇಲ್ಲ. ಇಲ್ಲಿ ಯಾರಿಗ್ಯಾರು ಸಹ ಆಗೋದಿಲ್ಲ. ನಿನಗೆ ನೀನೇ ಅಲ್ಲ. ನಿನ್ನ ಹತ್ರ ಕೆಲಸ ಇದ್ರೇ ಎಲ್ಲ. ಇವತ್ತು ನಿನ್ನ ಹತ್ರ ಏನಿಲ್ಲ, ಯಾರೂ ಇಲ್ಲ. ಅದೇ ನೀನು ಮತ್ತೆ ಚೆನ್ನಾಗಿ 4 ದುಡ್ಡು ಮಾಡ್ಕೊ, ಕಾಸು ಮಾಡ್ಕೊ, ಮತ್ತೆ ಚೆನ್ನಾಗಿರೋ. ನೀನು ಒಂದು ರೀತಿ ನಗ್ನಾಗ್ತಾ ಇರು, ಎಲ್ಲ ಬರುತ್ತೆ. ಸಕ್ಕರೆ ಇದ್ರೇ, ಬೆಲ್ಲ ಇದ್ರೇ ಇರುವೆ. ಆಯಿತಾ? ಅರ್ಥ ಮಾಡ್ಕೊ. ಇದು ಅರ್ಥ ಮಾಡ್ಕೋಬೇಕು ನೀನು. ಯಾಕಂದರೆ ಜೀವನದಲ್ಲಿ ಇಷ್ಟು ನೊಂದ ಮೇಲೆ ನಿನ್ನ ಜೀವನ ಮತ್ತೆ ಸರಿ ಹೋಗುತ್ತೆ. ರಾಯರ ಭಕ್ತನಾಗೇ ಹೇಳ್ತಾ ಇದ್ದೀನಿ, ನಿನ್ನ ಜೀವನ ಸರಿ ಹೋಗುತ್ತೆ. ನಾವೆಲ್ಲ ರಾಯರ ಮಕ್ಕಳೇ. ನೀನಾಗಲಿ ನಾವಾಗಲಿ ಎಲ್ಲರೂ ಕೂಡ ರಾಯರ ಮಕ್ಕಳೇ. ಆದರೆ ಒಂದು ಸತ್ಯ ಹೇಳ್ತಾ ಇದ್ದೀನಿ, ನಿನ್ನ ಜೀವನ ಸರಿ ಹೋಗುವಂಥ ಸಮಯ ಬಂದಿದೆ. ರಾಯರು ಸುಮ್ಮನೆ ಯಾರನ್ನೂ ಕಾಯಿಸ್ತಾ ಇರಲಿಲ್ಲ. ಇದು ಸಂಪೂರ್ಣವಾಗಿ ನಿನಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗಿದೆ. ನಿನ್ನ ಒಳ್ಳೆತನ ಬೇಡ, ಅತಿಯಾದ ಒಳ್ಳೆತನ ಅಂತೂ ಈ ಕಲಿಯುಗದಲ್ಲಿ ದಯವಿಟ್ಟು ಬೇಡ. ಕಲಿಯುಗದ ಕಾಮಧೇನು ಆದಂಥ ರಾಯರಿಗೆ ಕಷ್ಟಗಳು ತಪ್ಪಲಿಲ್ಲ, ಅವಮಾನಗಳು ತಪ್ಪಲಿಲ್ಲ. ಎಷ್ಟು ಅವಮಾನ ಮಾಡಿದರು, ಎಷ್ಟು ನೋವನ್ನ ಕೊಟ್ಟರು ರಾಯರಿಗೆ ಎಷ್ಟೋ ಜನಗಳು. ಈಗಲೂ ಕೂಡ ನಾವು ಅಂದ್ಕೊಂಡಂಥ ಕೆಲಸಗಳಾಗಲಿಲ್ಲ ಅಂತ ಅಂದರೆ ರಾಯರು ಇದಾರೋ ಇಲ್ವೋ ಅಂತ ಕೂಡ ಕೆಲವರು ಮಾತಾಡೋರು ಇದ್ದಾರೆ. ಎಷ್ಟೋ ಜನ ಅಪ್ಪಿತಪ್ಪಿ ಕೂಡ ಬಂದ್ಬಿಡುತ್ತೆ, ನಮ್ಮ ಪಾಲಿಗೆ ಯಾವ ದೇವರಿಲ್ಲ ಅಂತ ನಾವೇ ಎಷ್ಟೋ ಸಲ ಅಂತ ಇರ್ತೀವಿ. ಅದನ್ನು ಕೂಡ ಒಂದು ರೀತಿ ನೋವನ್ನೇ ಕೊಡ್ತಾ ಇರ್ತೀವಿ. ಅಂದಮೇಲೆ ನಾವು ಸಾಮಾನ್ಯ ಮನುಷ್ಯರು, ನಮಗೆ ತಪ್ಪುತ್ತಾ ಕಷ್ಟ, ನಾವೆಷ್ಟು ಹುಷಾರಾಗಿರಬೇಕು. ದೇವರ ಆಶೀರ್ವಾದದಿಂದ ಬಂದಂಥವ್ರು, ಕಲಿಯುಗದ ಕಾಮಧೇನು ಆಗಿ ರಾಯರು ದೇವರ ಆಶೀರ್ವಾದದಿಂದ ಹುಟ್ಟಿದಂಥ ಮಗು. ಇವತ್ತು ನಮ್ಮೆಲ್ಲರನ್ನೂ ಕೂಡ ಕಾಪಾಡ್ತಿದ್ದಾರೆ ರಾಯರು. ನಾವೆಲ್ಲರೂ ಕೂಡ ಅವ್ರ ಮಕ್ಕಳಾಗಿದ್ದೀವಿ. ಅವರಿಗೆ ಕಷ್ಟ ತಪ್ಪಲಿಲ್ಲ, ಅವರಿಗೆ ಅವಮಾನ ತಪ್ಪಲಿಲ್ಲ ಅಂತ ಅಂದರೆ ನಾವೆಲ್ಲ ಎಷ್ಟು ಸಾಮಾನ್ಯರು. ನಮಗೆ ತಪ್ಪುತ್ತಾ? ನಾವೆಷ್ಟು ಹುಷಾರಾಗಿರಬೇಕು. ಅಂಥ ಪುಣ್ಯಾತ್ಮರಿಗೇ ಅವಮಾನಗಳು ತಪ್ಪಲಿಲ್ಲ. ಅಂಥ ಪುಣ್ಯಾತ್ಮರಿಗೆ ಎಷ್ಟೋ ಜನ ನೋವನ್ನ ಕೊಟ್ಟರು. ಅವ್ರಿಗೆ ತಪ್ಪಿಲ್ಲ ಅಂದಮೇಲೆ ನಮಗೆ ತಪ್ಪುತ್ತಾ? ಬರೋ ಸಹಜ. ರಾಯರು ಮಾತ್ರ ಒಂದು ಹೇಳ್ತಾ ಇದ್ದೀನಿ, ಎಷ್ಟು ಕಾಯಿಸಿದಾರೋ ಅದಕ್ಕಿಂತ ಹೆಚ್ಚಾಗಿ ನಿನ್ನ ತುಂಬ ಚೆನ್ನಾಗಿಡ್ತಾರೆ. ಎಷ್ಟು ದೂರ ಇರಲಿ, ನಿನಗೇನೋ ಅನ್ಯಾಯ ಮಾಡಿ ಎಷ್ಟೇ ದೂರ ಹೋಗಿರಲಿ ಅವರು,
ಎಷ್ಟೇ ಸ್ವಾರ್ಥಿಗಳಾಗಿರಲಿ, ಇವತ್ತು ನಿನ್ನ ಯಾವುದೇ ಕಷ್ಟಕ್ಕೆ ಸಿಗಾಕಿರಲಿ, ನಾ ಒಂದು ಹೇಳ್ತಾ ಇದ್ದೀನಿ, ನೊಂದ್ಕೊಂಡು ಹೇಳ್ತಾ ಇಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ನೀನು ಹಾಕಿದಂಥ ಒಂದೊಂದು ಕಣ್ಣೀರಿನ ಹನಿ ಕೂಡ ಅವ್ರನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡೋದಿಲ್ಲ. ಬದಲಾಗಿ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಈ ವಿಡಿಯೋನಲ್ಲಿ, ನಿನಗೆ ತುಂಬ ನೇರವಾಗಿ ನಾನು ಒಬ್ಬ ಮನೆ ಮಗನಾಗಿ, ಹತ್ತಿರದವನಾಗಿ, ನಾನು ಗೌರವಿಸೋ ಒಂದು ರಾಯರ ಮಕ್ಕಳಲ್ಲಿ ನೀನು ಕೂಡ ಒಂದು ಜೀವ ಅಂತ ನಂಬಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಅತಿಯಾದ ಒಳ್ಳೆತನ ಬೇಡ, ಅತಿಯಾದ ಒಳ್ಳೆತನ ಬೇಡ. ನಿನ್ನ ಜೀವನ ಬದಲಾಗುತ್ತೆ. ಇನ್ನು ಮೇಲೆ ಅತಿಯಾದ ಒಳ್ಳೆತನ ಬೇಡ. ನೀನು ಹೆಂಗಿರಬೇಕು ಹಂಗಿರು. ಎಲ್ರನ್ನೂ ನಂಬೇಡ, ಎಲ್ರನ್ನೂ ನಂಬೇಡ. ನಿನ್ನನ್ನು ನೀನು ನಂಬು. ಹೆಂಗಿರ್ಬೇಕಂತ ಕಲಿ. ಎಲ್ರಿಗೂ ಅಯ್ಯೋ ಅಯ್ಯೋ ಅಂದನೇ ಇಷ್ಟು ಕಷ್ಟಕ್ಕೆ ಸಿಗಾಕೊಂಡಿದ್ದೀಯ, ಇಷ್ಟು ನೋವಿಗೆ ಸಿಗಾಕೊಂಡಿದ್ದೀಯ. ಇನ್ಮೇಲೂ ಕೂಡ ನೀನು ಬದಲಾಗಿಲ್ಲ ಅಂತ ಅಂದರೆ ನಿನ್ನ ಕಷ್ಟದಿಂದ ಈಚೆಗೆ ಬರೋಕ್ಕಾಗಲ್ಲ. ಸ್ವಾರ್ಥಿ ಆಗು. ಯಾರನ್ನೂ ಕೂಡ ಮೆಚ್ಚೋದು ಬೇಕಾಗಿಲ್ಲ. ಯಾರೂ ಕೂಡ ನಿನ್ನವರಲ್ಲ. ಇಲ್ಲಿ ಸ್ವಾರ್ಥಿ ಅನ್ಸ್ಕೊಂಡ್ರೂ ಪರವಾಗಿಲ್ಲ. ನೀನು ಚೆನ್ನಾಗಿರೋದನ್ನ ಕಲಿ. ಸಕ್ಕರೆ ಇದ್ರೇ ಇರುವೆ, ಬೆಲ್ಲ ಇದ್ರೇ ಇರುವೆ. ಸಿಹಿ ಇದ್ದ ಕಡೆನೇ ನೀನು ಸಿಹಿಯಾಗಿರು. ಫಸ್ಟು ಸಿಹಿಯಾಗಿರು. ಯಾರನ್ನ ಹತ್ರ ಬಿಟ್ಕೋಬೇಕು, ಯಾರನ್ನ ಬಿಟ್ಕೋಬಾರ್ದು, ಯಾರನ್ನ ನಂಬಬೇಕು, ಯಾರನ್ನೂ ನಂಬೇಡ. ನಾನು ಹೇಳೋದಿಷ್ಟೇ ನಿನಗೆ. ಎಷ್ಟರಲ್ಲಿರಬೇಕು ಅಷ್ಟೇ. ಅತಿಯಾದ ಒಳ್ಳೆತನ ಬೇಡ, ಅತಿಯಾದ ಅಯ್ಯೋ ಅಯ್ಯೋ ಅನ್ನೋದು ಬೇಡ. ಇನ್ಮೇಲೆ ನೀನು ಚೆನ್ನಾಗಿರಬೇಕು. ನಿನ್ನ ಕಣ್ಣೀರು ಒರೆಸೋಕ್ಕೆ ರಾಯರು ಬರ್ತಾರೆ. ಇದನ್ನು ನಾನು ನಿನಗೆ ಎಷ್ಟು ಹೇಳ್ತೀನಂತ ಅಂದರೆ, ರಾಯರು ಇದ್ದಾರೆ ಅನ್ನೋದು ಎಷ್ಟು ಸತ್ಯನೋ, ಶ್ರೀ ರಾಘವೇಂದ್ರ ಪ್ರಭುಗಳು ಬೃಂದಾವನದಲ್ಲಿ ಇದ್ದಾರೆ ಅನ್ನೋದು ಎಷ್ಟು ಸತ್ಯನೋ, ನಿನ್ನ ಕಣ್ಣೀರು ಒರೆಸೋಕೆ ಅವ್ರು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾರೆ. ಇಷ್ಟೊಂದು ಕಣ್ಣೀರು ಹಾಕಬೇಡ. ಎಷ್ಟು ಕಣ್ಣೀರು ಹಾಕ್ತಾ ಇದೆಯಾ ನೀನು? ಎಷ್ಟು ಕಣ್ಣೀರು ಹಾಕ್ತಾ ಇದೆಯಾ? ಇಷ್ಟೊಂದು ಕಣ್ಣೀರು ಹಾಕ್ಬೇಡ. ನಿನಗೆ ತಲೆನೋವು ಬಂದರೂ ಕೂಡ ಅದೇ ಒಂದು ಕಪ್ ಟೀ ಕುಡಿದು ನೀವು ಒದ್ದಾಡಬೇಕು. ಯಾರೂ ಆಗಲ್ಲ. ನಿನ್ನ ನೋವು ನೀನೇ ಅನುಭವಿಸ್ತಾ ಇದೀಯಾ, ನೀನೇ ಒದ್ದಾಡ್ತಾ ಇದೆಯಾ, ನೀನೇ ಕಣ್ಣೀರು ಹಾಕ್ತಾ ಇದೀಯಾ. ಎಷ್ಟಂತ ನೀನು ಅಳ್ತೀಯ? ಸ್ವಲ್ಪ ಸಮಯ ಸಿಕ್ಕರೆ ಸಾಕು. ಯಾರಿಲ್ಲ ಅಂತಂದರೆ ಹತ್ತು ಬಿಡೋದು ಅಲ್ವಾ? ಇದು ನಿನ್ನ ಪರಿಸ್ಥಿತಿ. ಇನ್ನೂ ವಿವರವಾಗಿ ಹೇಳ. ಮಲ್ಕೊಂಡ್ರೂ ಅಳೋದೆ, ಒಂಟಿಯಾಗಿ ಸಿಕ್ಕರೆ ಯಾವುದಾದ್ರು ಮೂಲೆಯಲ್ಲಿ ಕೂತ್ಕೊಂಡು ಅಳೋದು, ದಿಂಬಿಡ್ಕೊಂಡು ಅಳೋದು, ಸೌಂಡ್ ಕೇಳಬಾರ್ದಂತ ಬೆರಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳೋದು. ದಯವಿಟ್ಟು ಬೇಡ. ಯಾರ ಜೀವನದಲ್ಲೂ ನಡೆಯಲ್ಲ, ಈ ಥರ ಆಗಲ್ಲ ಅಂತಲ್ಲ. ತುಂಬ ಜನಗಳ ಜೀವನದಲ್ಲಿ ಆಗಿದೆ, ನಿನ್ನ ಜೀವನದಲ್ಲೂ ಕೂಡ ಆಗಿದೆ. ಇನ್ನು ಮುಂದೆ ಸ್ವಾರ್ಥಿ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ನಿನ್ನ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡು. ತುಂಬ ಚೆನ್ನಾಗಿರ್ತೀಯ. ಅಕ್ಷರ ಸತ್ಯ ಹೇಳ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಪ್ರಭುಗಳು ನಿನ್ನ ಕಣ್ಣೀರು ಒರೆಸೋಕ್ಕೆ ಸದ್ಯದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾರೆ. ಇನ್ನು ಮುಂದೆ ನಿನಗೋಸ್ಕರ, ನಿನ್ನ ಖುಷಿಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ ಬದುಕು. ಇದು ನನ್ನ ರಿಕ್ವೆಸ್ಟ್ ಅಂತ ಅನ್ಕೋಬೇಡ. ನಾನು ನಿನಗೆ ಹೇಳೋ ಹಕ್ಕಿದೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಕೂಡ ನಿನಗೋಸ್ಕರ ನೀನು ಬದಲಾಗಿ. ಯಾರ ಮೇಲೂ ನಂಬಿಕೆ ಬೇಡ. ಈ ಒಂದೆರಡು ಮಾತುಗಳನ್ನು ಈ ಸಮಯದಲ್ಲಿ ಹೇಳಬೇಕಂತ ಮನಸ್ಸಿಗೆ ತುಂಬಾ ಅನ್ನಿಸ್ತಾ ಇತ್ತು. ಹೇಳಿದ್ದೀನಿ. ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ. ನಾನು ಹೇಳೋದಿಷ್ಟೇ. ನಗ್ನಗ್ತಾ ಇರು. ಸರಿನಾ? ರಾಯರ ಆಶೀರ್ವಾದ ನಿನಗಿರಲಿ. ಒಳ್ಳೆಯದಾಗಲಿ.